ಆತ್ಮೀಯರ ಜನ್ಮ ದಿನಾಚರಣೆ ಸೇವಾ ತಾಣದಲ್ಲಿ ಅರ್ಥಪೂರ್ಣವಾಗಿ. ಎಸ್ ವೀಕ್ಷಕರೇ, ಸಂಪತ್ತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಶ್ರೀ ಸುನೀಲ್ ಕುಮಾರ್ ಎ ಸಕ್ಪಾಲ್ ಸರ್ ಅವರ 38ನೇ ಜನ್ಮ ದಿನಾಚರಣೆ ಮಂಗಳವಾರ ನಗರದ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು. ಈ ವಿಶೇಷ ಕಾರ್ಯಕ್ರಮವನ್ನು ಶೇಖರ್ ಪೂಜಾರಿ, ರಾಕೇಶ್, ಸಚಿನ್, ಅನಿಲ್ ಕುಮಾರ್ ಸಕ್ಪಾಲ್, ಸಂಗೀತಾ ಸುಧಾರಾಣಿ, ಕೃಷ್ಣಪ್ಪ ನಾಯಕ್ ಅವರ ತಂಡ ಸಂಯುಕ್ತವಾಗಿ ಆಯೋಜಿಸಿತು. ಜನ್ಮದಿನವನ್ನು ವೈಭವ ಆಡಂಬರಗಳಿಲ್ಲದೆ ಸಮಾಜ ಸೇವಾ ಮನೋಭಾವದಿಂದ ವೃದ್ಧಾಶ್ರಮದಲ್ಲಿ ಆಚರಿಸುವ ಮೂಲಕ ನಿಜವಾದ ಮಾನವೀಯತೆ ವ್ಯಕ್ತವಾಯಿತು. ವೃದ್ಧಾಶ್ರಮದ ಹಿರಿಯರು ಭಾಗಿಯಾಗಿ ತಮ್ಮ ಆಶೀರ್ವಾದ ಕೋರಿದರು. ಈ ಸಂದರ್ಭದಲ್ಲಿ ತಂಡದ ವತಿಯಿಂದ ವೃದ್ಧರಿಗೆ ಸಿಹಿ ತಿಂಡಿ ಹಂಚಿಕೆ, ಆರೋಗ್ಯ ವಿಚಾರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಂತೋಷದ ವಾತಾವರಣ ನಿರ್ಮಾಣವಾಯಿತು. ಸಾಮಾಜಿಕ ಬದ್ಧತೆ, ಹಿರಿಯರ ಪ್ರೀತಿ ಮತ್ತು ಸೇವೆಯ ಮೂಲಕ ಜೀವನ ಅರ್ಥವಾಗುತ್ತದೆ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ಸಾರಿತು. ಜನ್ಮದಿನವನ್ನು ಹೀಗೆ ಸೇವಾ ಕಾರ್ಯಗಳ ಮೂಲಕ ಆಚರಿಸುವುದು ಸಮಾಜದಲ್ಲಿ ಉತ್ತಮ ಮಾದರಿಯಾಗಿದೆ ಎಂದು ಭಾಗವಹಿಸಿದವರು ಶ್ಲಾಘಿಸಿದರು. ಇವತ್ತು ನಮ್ಮ ಸಂಪತ್ತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ಶ್ರೀ ಸುನೀಲ್ ಕುಮಾರ್ ಸಕ್ಪಾಲ್ ಸರ್ ಅವರ ಒಂದು 38ನೇ ಜನ್ಮದಿನಾಚರಣೆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸರಳ ರೀತಿಯಾಗಿ ಈ ಒಂದು ವೃದ್ಧಾಶ್ರಮಕ್ಕೆ ಬಂದು ಶೇಖರ್ ಪೂಜಾರಿ, ರಾಕೇಶ್, ಸಚಿನ್, ಅನಿಲ್ ಕುಮಾರ್ ಸರ್ ಹಾಗೂ ಎಲ್ಲ ಅವರು ಒಂದು ತಂಡದ ವತಿಯಿಂದ ಮುಂಜಾನೆಯಿಂದ ಇಲ್ಲಿವರೆಗೂ ಕೂಡ ಸರ್ ಎಲ್ಲ ನಮಗೆಲ್ಲ ಬೇಡ ಅಂದರು, ಜಯಂತಿ ಆಚರಣೆ ಮಾಡೋದು ಬೇಡ ಅಂತಂದರೂ ಕೂಡ ನಮ್ಮ ಪ್ರೀತಿಯಿಂದ ಎಲ್ಲರೂ ಇದರಿಂದ, ಯಾಕಂದರೆ ಅವರು ಒಂದು ಸಮಾಜ ಸೇವೆ ಯಾವ ರೀತಿಯಾಗಿದೆಪ್ಪ ಅಂದರೆ ನಮ್ಮ ಹಿಂದುಳಿದ ಸ್ಲಮ್ ಏರಿಯಾದಲ್ಲಿಯೂ ಕೂಡ ಉತ್ತಮವಾದ ಶಿಕ್ಷಣವನ್ನು ಎಲ್ಲ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತವಾಗಬಾರ್ದು. ಯಾವ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತ ಹೇಳಿದ್ರು. ಅದೇ ಒಂದು ತತ್ವವನ್ನು ಅಳವಡಿಸಿಕೊಂಡು ನಮ್ಮ ಸರ್ ಅವರು ಅತ್ಯಂತ ಹಿಂದುಳಿದ ವರ್ಗದಲ್ಲಿಯೂ ಕೂಡ ಏನಪ್ಪ ಅಂದರೆ ಉತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ತೆರೆದು ಎಲ್ಲ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಮತ್ತು ಕಂಪ್ಯೂಟರ್ ಶಿಕ್ಷಣ ಕೂಡ ತರಬೇತಿ ಕೂಡ ಸಹಸ್ರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಅನೇಕ ಅತ್ಯುನ್ನತವಾದ ಹುದ್ದೆಯಲ್ಲಿ ಅನೇಕ ಕಂಪನಿಗಳಾಗಿರ್ಬೋದು, ಯಾವುದೇ ಬೆಂಗಳೂರಲ್ಲಿ ಯಾವುದೇ ಅತ್ಯುನ್ನತ ಕಂಪನಿಗಳಲ್ಲೂ ಕೂಡ ನಮ್ಮ ಸರ್ ವಿದ್ಯಾರ್ಥಿಗಳು ಆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸಿಗ್ತಾ ಇದ್ದಾರೆ. ಆ ಕಾರಣ ಇವರ ಸೇವೆ ಇಲ್ಲಿಗೆ ಕೊನೆಗಾಣದೆ ಇನ್ನೂ ಕೂಡ ಅತಿ ಎತ್ತರಕ್ಕೆ ಬೆಳೀಲಿ, ಎಲ್ಲರ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಉತ್ತಮವಾದ ಸೇವೆ ಕಂಡು ಈ ಸಮಾಜದಲ್ಲಿ ಅತ್ಯುನ್ನತ ವ್ಯಕ್ತಿತ್ವ ಬೆಳೀಲಿ ಅಂತಗೆಸಿ ನಾವೆಲ್ಲರೂ ಕೂಡ ಶುಭ ಹಾರೈಸುತ್ತಾ ಅತ್ಯಂತ ಸರಳ ರೀತಿಯಾಗಿ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ.